ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19 ರನ್ಗಳ ಗೆಲುವು ಪಡೆದಿರುವುದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಪೈಪೋಟಿಯಲ್ಲಿ ಒಂದು ತಂಡ ಕಡಿಮೆ ಆದಂತಾಗಿದೆ. ಕೆಎಲ್ ರಾಹುಲ್ ಪಡೆ ನೆಗೆಟಿವ್ ರನ್ ರೇಟ್ ಹೊಂದಿರುವ ಕಾರಣ ಮುಂದಿನ ಪಂದ್ಯದಲ್ಲಿ ಸಾಧಾರಣ ಗೆಲುವು ಪಡೆದರೂ ಆರ್ಸಿಬಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಆರ್ಸಿಬಿ ತನ್ನ ಕೊನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆಲುವು ಅನಿವಾರ್ಯವಾಗಿದೆ ಪ್ಲೇ ಆಫ್ಗೆ ತಲುಪಬೇಕಾದ್ರೆ. 3ನೇ ಮತ್ತು 4ನೇ ಸ್ಥಾನ ಪಡೆಯಲು ಆರ್ಸಿಬಿಗೆ ಇವಾಗ ತುಂಬಾ ಅವಕಾಶಗಳಿದ್ದು, ಇನ್ನು ಆರ್ಸಿಬಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ 3 ಅಥವಾ 4ರಲ್ಲಿ ಸ್ಥಾನ ಪಡೆಯಲು ಅವಕಾಶವಿದೆ. ಆದರೂ ಇನ್ನೂ ಕೆಲ ಪಂದ್ಯಗಳು ಬೆಂಗಳೂರು ತಂಡದ ಪರ ಫಲಿತಾಂಶ ಮೂಡಿ ಬರಬೇಕಾದ ಅಗತ್ಯವಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಕೊನೆಯ 2 ಪಂದ್ಯಗಳಲ್ಲಿ 1ರಲ್ಲಿ ಗೆದ್ದರೆ ಇದು ಆರ್ಸಿಬಿಗೆ ನೆರವಾಗಲಿದೆ. SRH ತನ್ನ ಕೊನೆಯ 2 ಪಂದ್ಯಗಳಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಹೈದರಾಬಾದ್ 1ರಲ್ಲಿ ಗೆದ್ದು ಮತ್ತೊಂದರಲ್ಲಿ ಸೋತ್ರೆ ಆಗ ಆರ್ಸಿಬಿಗೆ ತನ್ನ ಕೊನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೊದಲು ಬ್ಯಾಟ್ ಮಾಡಿದರೆ 18 ರನ್ಗಳಿಂದ ಅಥವಾ ಚೇಸ್ ಮಾಡಿದರೆ ಇನ್ನು 11 ಎಸೆತಗಳು ಬಾಕಿ ಇರುವಾಗಲೇ ಗೆಲುವು ಪಡೆಯಬೇಕಾಗುತ್ತದೆ. ಇದು ನಡೆದರೆ CSKನ ಹಿಂದಿಕ್ಕಿ ಆರ್ಸಿಬಿ ರನ್ ರೇಟ್ ಆಧಾರದ ಮೇಲೆ ಪ್ಲೇ ಆಫ್ಗೆ ಲಗ್ಗೆ ಇಡಲಿದೆ.